ಅಯ್ಯ, ಆಯುಧ ಪೂಜೆನೂ ಮುಗೀತು, ದಸರಾ ಹಬ್ಬನೂ ಮುಗೀತು. ಇನ್ನೇನು ಕೋಳಿಗಳು ತಂದು ಕಟ್ ಮಾಡಿಸ್ಕೊಂಡ್ ಬರತ್ತಾನೆ ಅತ್ಲಾಗೆ. ಮನೇಲಿ ಕೋಳಿ ಸಾಂಬಾರು ಮಾಡಿ ಎಲ್ಲರೂ ಮನೆ ಮಂದಿ ಎಲ್ಲ ಕುತ್ಕೊಂಡು ಊಟ ಮಾಡಬೇಕು. ದಸರಾ ಹಬ್ಬ ಮುಗೀತು, ಆಯುಧ ಪೂಜೆ ಮುಗೀತು. ಇನ್ನೇನು ನೆಕ್ಸ್ಟ್ ದೀಪಾವಳಿ. ದೀಪಾವಳಿಗೆ ಇನ್ನೇನು ಹಬ್ಬ ಮಾಡಬೇಕು. ಈಗ ದಸರಾದ್ ಮಾಡ್ಕೊಂಬ. ನೀವು ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀರಾ ಅಥವಾ ನಾನೇ ಹೋಗ್ಲಾ? ಎಲ್ಲಾನು ನಾನೇ ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ. ಎಲ್ಲರೂ ಹಬ್ಬ ಮಾಡಿ ಆಲೆ ನೋಡ್ರಿ, ಕೋಳಿನೂ ಮಟನ್ ಎಲ್ಲ ಪಾಲಾಕ್ಸ್ಕೊಂಡ್ಬಂದು ಅವ್ರವ್ರ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದಾರೆ. ಇನ್ನು ನಾವು ಏನು ಮಾಡ್ಕೊಂಡೇ ಇಲ್ಲ. ಕಣಪ್ಪ, ನನಗೂ ಕೋಳಿ ಸಾಂಬಾರಲ್ಲಿ ಊಟ ಮಾಡಬೇಕು ಅಂತ ಅನಿಸ್ತೈತೆ. ಕೋಳಿ ಕಟ್ ಮಾಡಿಸ್ಕೊಂಡ್ ಬರಪ್ಪ, ನಾನು ನಿನ್ ಜೊತೆ ಬರ್ತೀನಿ, ಬಾ ಹೋಗೋಣ. ಓಹೋ ಹೋ 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 ಹೋ, ಇವತ್ತು ಹಂಗಾರೆ ಕೋಳಿ ಸಾಂಬಾರು ಮಾಡ್ಬೇಕಂಗಿದ್ರೆ ಒಳ್ಳೆ ಕೋಳಿ ಶರ್ವ ಮಾಡೋಣ ಬಿಡ್ರಿ ಅದ್ಲಾಗೆ. ಹೆಂಗಿದ್ರು ಆಯುಧ ಪೂಜೆ ವಿಜಯದಶಮಿ ಮುಗಿದೈತೆ. ಆಯುಧ ಪೂಜೆನ ದಿವಸನೇ ತುಂಬ ಜನ ಮಾಡಿಬಿಟ್ಟಿದ್ದಾರೆ. ವಿಜಯದಶಮಿ ಮಾಡಲ್ಲ, ಬೇಡ. ಇವಾಗ ಆಯುಧ ಪೂಜೆ ವಿಜಯದಶಮಿ ಕಳೆದೈತೆ. ನಮ್ಮ ಮನೆಗೆ ಒಳ್ಳೆ ಮೊಟ್ಟೆ ಕೋಳಿ ತಂದುಬಿಟ್ಟು ಸಾರು ಮಾಡ್ಕೊಂಡು ಊಟ ಮಾಡೋಣ. ಹಂಗೆ ಬೈಲಾರ್ ಕೋಳಿನೂ ತರ್ತೀನಿ, ಒಂಚೂರು ರೋಸ್ಟ್ ಮಾಡಮ್ಮ. ಸರಿ ಆಯಿತು. ಈರುಳ್ಳಿ, ಬೆಳ್ಳುಳ್ಳಿ, ಟಮಾಟೆ ಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದಾವಲ್ಲ, ಅವನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಬಿಟ್ರಿ. ಹಿಂಗೋಗಿ ಹಂಗೆ ಬಂದು ಬಿಡ್ತೀನಿ. ಸರಿ ಸರಿ ಆಯಿತು. ಹಂಗೆ ಕೋಳಿ ಅಂಗಡಿ ಸಾಹೇಬ್ರ ಹತ್ರ ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ, ಕತೆ ಗಿತೆ ಹೊಡ್ಕೊಂಡು. ನಾವಿಲ್ಲಿ ಕೆಲಸ ಮಾಡ್ಕೊಂಡು ಕಾಯ್ತಿರ್ತೀವಿ, ಬದಲಾಗಿ ಎಲ್ಲ ರುಬ್ಕೊಂಡು. ಬೇಗ ಬರ್ರಿ. ಆಮೇಲೆ ಹಂಗೆ ಹೊರ ಹೋಗ್ಕೊಂಡು ಊರು ತುಂಬ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ. ಆಮೇಲೆ ಊರಿನ ಸಮಾಚಾರ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ. ಬೇಗ ಬೇಗ ಕಟ್ ಮಾಡ್ಕೊಂಡ್ ಬರ್ರಿ. ಎಲೆ 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 ಎಷ್ಟು ಮಾತಾಡ್ತಾಳಪ್ಪ ಇವಳು. ಆಯಿತು, ಬೇಗ ಬೇಗ ಕಟ್ ಮಾಡಿಸ್ಕೊಂಡು ಬರ್ತೀನಿ. ಬರ ಇಂಕ ಒಳಗೆ ಎಲ್ಲೋ ಆಟ ಗೀಟ ಏನು ಆಡಕ್ಕೆ ಹೋಗ್ಬೇಡ, ಬಾಯಿಲಿ ನನ್ನ ಜೊತೆಗೆ ಇರು. ಅಜ್ಜಿ ನಾನು ಎಲ್ಲ ಸೇರ್ಕೊಂಡು ಬೆಳ್ಳುಳ್ಳಿಸಿ ಎಂಬ. ನಮ್ದು ಕರಿಯಪ್ಪ ಅಣ್ಣ, ಆರಾಮ್ಗೆ ಇದ್ದೀರಾ? ಭಾಳ ದಿವಸ ಆಯಿತು ಬಂದು ಅಂಗಡಿ ಕಡೆ. ಈಗ ದಸರಾಗೆ ಆಯುಧ ಪೂಜೆಗೆ ಎಲ್ಲದು ಹಬ್ಬಗೆ ಮುಗೀತಲ್ವಾ, ಈಗ ನಮ್ದುಗೆ ಹುಡಿಕೊಂಡು ಬಂದಿದ್ದೀರಾ. ಹೇಳಿ, ಯಾವುದು ಕೋಳಿ ಕೊಡಲಿ? ಬೈಲಾರ ಪಾರಮ್ಮ, ಯಾವ್ದು ಕೊಡಲಿ? ಕೋಳಿ ಕೊಡಲಿ? ಎಷ್ಟು ಕೆ ಜಿ ಕೋಳಿ ಕೊಡಲಿ ಹೇಳಿ. ಚೆನ್ನಾಗಿ ಒಳ್ಳೆ ಮಾಲ್ಗೆ ಬಂದೈತೆ. ಈಗ ತಿಂದು ಸಾಂಬಾರಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಸಂಜೆ ಮತ್ತೊಂದು ರೌಂಡ್ಗೆ ಬರ್ತೀರಿ ನಾವು. ಮತ್ತೆ ಒಂದು ಕೋಳಿ ಕೊಡ್ರಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಒಳ್ಳೆ ಕೋಳಿಗಳು ಬಂದಿದ್ದಾವೆ. ಏ ಹೇ ಹೇ ಸಾಹೇಬ್ರೆ, ಸುಮ್ಮನೆ ಅತ್ಲಾಗೆ ಯಾವಾಗ ಬಂದ್ರೂ ಹಿಂಗೆ ರೈಲ್ ಹತ್ತಿಸ್ತೀರ ನೀವು. ಕೋಳಿ ಯಾವಾಗಲೂ ಸಾಧಾರಣವಾಗೇ ಇರುತ್ತೆ. ಸ್ವಲ್ಪ ನೆನ ಜಾಸ್ತಿ ಆಗಿರುತ್ತೆ, ಇಲ್ಲ ಸ್ವಲ್ಪ ದಪ್ಪಾಗಿರುತ್ತೆ ಬೈಲಾರ್ ಕೋಳಿಗಳು. ಫಾರಂ ಕೋಳಿಗಳು ಹಂಗೇನಿರಲ್ಲ, ಯಾವ ನೋಡ್ರು ನಾಟಿ ಕೋಳಿ ಅಷ್ಟೇ. ಸದ್ಯ ಇರಲಿ, ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ಈಗ 2 kg ಫಾರಂ ಕೋಳಿ ಹಾಕ್ರಿ, 1 kg ಬೈಲಾರ್ ಕೋಳಿ ಹಾಕ್ರಿ. ಬೈಲಾರ್ ಕೋಳಿನ ಹಂಗೆ ರೋಸ್ಟ್ ಮಾಡ್ಬಿಡ್ತೀವಿ, ರೋಸ್ಟ್ ಮಾಡ್ಕೊಂಡು ತಿಂತೀವಿ. ಒಂಚೂರು ಮೀಡಿಯಮ್ಮಾಗೆ ಕಟ್ ಮಾಡಾಕ್ರಿ. ಫಾರಂ ಕೋಳಿ ಐತಲ್ಲ, ತೀರಾ ಸಣ್ಣದಾಗಿ ಕಟ್ ಮಾಡಾಕ್ರಿ. ಎಲ್ಲ ಕುತ್ಕೊಂಡು ಊಟ ಮಾಡ್ಬೇಕಲ್ಲ, ಹಂಗಾಗಿ ಸಣ್ಣದಾಗೆ ಮಾಡಾಕ್ರಿ. ಆಮೇಲೆ ಸಿಕ್ಕಾಪಟ್ಟೆ 5 ರೌಂಡು ವಿಷಲ್ ಓಡಿಸ್ಬೇಕು, ಸಿಕ್ಕಾಪಟ್ಟೆ ಬೇಯಿಸ್ಬೇಕದನ್ನ. ಹೌದು ಹೌದು ಕರಿಯಪ್ಪ, ಹೌದು. ಕಡಿಮೆ ಅಂತಂದ್ರು ಒಂದು 5ರಿಂದ 6 ವಿಷಲ್ ಓಡಿಸಿಬಿಡ್ರಿ ಫಾರಂ ಕೋಳಿನ. ಚೆನ್ನಾಗಿ ಬೆಂದಿಗೆ ಹೋಗ್ಬಿಡ್ತದೆ. ಫಾರಂ ಕೋಳಿ ಇದೆಯಲ್ಲ, ಸೇಮ್ ಟು ಸೇಮ್ ನಾಟಿ ಕೋಳಿ ಟೇಸ್ಟೇ. ಸಾರು ಮಾತ್ರ ಭಾಳ ಟೇಸ್ಟು. ಆಯ್ತು ಸಾಹೇಬ್ರೆ, ಮನೆಯವ್ರು ಹೇಳಿದ್ದಾರೆ, ಲೇಟ್ ಮಾಡಬೇಡ್ರಿ. ಬೇಗ ಬರ್ರಿ, ನಾವೆಲ್ಲ ರೆಡಿ ಮಾಡ್ಕೊಂಡು ರುಬ್ಕೊಂಡಿರ್ತೀವಿ. ಬೇಗ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ಮಕ್ಕಂಬಿಡೋಣ ಅಂತ ಹೇಳಿದ್ರೆ. ಸರಿ ಆಯಿತು. ತಗೊಳ್ರಿ, ನಿಮ್ಮದು ಇದೆಯಲ್ಲ 2 kg ಕೋಳಿ, ಫಾರಮ್ದು ಕೋಳಿ, 1 kg ಬೈಲಾರ್ದು ಕೋಳಿ ತಗೊಳ್ಳಿ. ಕೂತ್ಕೊಳ್ರಿ. ಈಗಿನ ಆರ್ಡ್ರಿಗೆ ಕೊಟ್ಟಿದ್ದೀರಲ್ವಾ, ಚೆನ್ನಾಗಿರೋದು ಕೋಳಿಗೆ ಕೊಡ್ತೀನಿ ನಾನು. ನಮ್ದುಗೆ ಅಂಗಡಿಲಿ ಇಲ್ಲಿವರೆದುಗೆ ಫೇಲ್ಯೂರ್ಗೆ ಇಲ್ಲ, ಒಳ್ಳೇದು ಕೋಳಿ. ನೀವೇ ನೋಡ್ತಿದ್ದೀರಲ್ಲ. ಮೊದಲಾದರೂ ಎಷ್ಟು 15-20 ದಿವಸಕ್ಕೆ ಒಂದ್ಸರಿ ಬಂದುಗೆ ಹೋಗ್ತಾ ಇದ್ರಿ, ಈಗ ತಿಂಗಳಾದರೂ ಬರೋದೇ ಇಲ್ಲ. ಉಂಕಂಡ್ರಿ ಸಾಹೇಬ್ರೆ, ತಿನ್ಬೇಕು ಅನ್ನಿಸ್ದಾಗ ಮಾತ್ರ ನಾವು ನಿಮ್ಮ ತಗ ಬರೋದು. ನಿಮ್ಮನ್ನು ಬಿಟ್ಟು ನಾವು ಬೇರೆ ತಗೊಳ್ಳಲ್ಲ. ಈಗ ನೋಡ್ರಿ, ಇವಾಗ ಆಯುಧ ಪೂಜೆ ವಿಜಯದಶಮಿ ಬಂದೈತೆ, ಈಗ ಬಂದಿದ್ದೀನಿ, ಕೋಳಿ ಕೊಡ್ರಿ ಅಷ್ಟೇ. ಕರಿಯಪ್ಪ ಅಣ್ಣ, ತಗೊಳ್ರಿ. ಇದರೊಳಗೆ 2 kg ಫಾರಂ ಕೋಳಿದು ಮಾಂಸ ಇದೆ, 1 kgದು ಬೈಲಾರ್ಗೆ ಕೋಳಿ ಇದೆ. ತಗೊಳ್ಳಿ. ಕೊಡ್ರಿ ಸಾಹೇಬ್ರೆ. ಎಷ್ಟಾಯ್ತು ನಮ್ದು? ನಿಮ್ದು ಹತ್ರ ನಾವು ಜಾಸ್ತಿಗೆ ಹೇಳಲ್ಲ. 150 ರೂಪಾಯಿಗೆ kg ಫಾರಂ ಕೋಳಿದು ಮಾರ್ತಾ ಇದ್ದೀವಿ. 160 ರೂಪಾಯಿದು ಇದು ಬೈಲಾರ್ಗೆ ಕೋಳಿ ಮಾರ್ತಾ ಇದ್ದೀವಿ. ಎಲ್ಲ ಕಿಲಿಂಗ್ ಚಾರ್ಜ್ ನಿಮಗೆ ಹಾಕಿಲ್ಲ ನಾವು.
ಒಟ್ಟು 460 ರೂಪಾಯಿಗೆ ಆಯಿತು. ಜಾಸ್ತಿ ಇಲ್ಲ, 460 ರೂಪಾಯಿ ಆಯಿತು. 450 ರೂಪಾಯಿಗೆ ಕೊಡಿ. ಸುಮ್ಮನೆ ಸಾಹೇಬ್ರೆ, ಯಾವಾಗ ನೀವು ಹಿಂಗೆ ತುಂಟಾಟ ಮಾಡ್ತೀರಾ ನೀವು? ನಿಮ್ಮ ಕೋಳಿ ಅಂಗಡಿಗೆ ವ್ಯಾಪಾರ ಮಾಡಕ್ಕೆ ಬಂದಾಗ ಸಿಕ್ಕಾಪಟ್ಟೆ ತುಂಟಾಟ ಮಾಡ್ತೀರಾ. ಬೇರೆ ಕಡೆ ಎಲ್ಲ 130 ರೂಪಾಯಿ ಮಾರ್ತಿದ್ದಾರೆ ಫಾರಂ ಕೋಳಿ, ನೀವು 150 ರೂಪಾಯಿ ಇಟ್ಕೊಂಡಿದ್ದೀರಪ್ಪ. ಇಲ್ಲ ದೋಣ, ನೀವು ಬೇಕಾದ್ರೆ ಇನ್ನೊಂದ್ಸರಿ ಟೌನ್ಗೆ ಹೋಗಿ ಕೇಳ್ಕೊಂಡು ಬರ್ರಿ. ಟೌನ್ಗೆ ಇಂತ 10 ರೂಪಾಯಿ ಕಡಿಮೆಗೆ ಮಾರ್ತಾ ಇದ್ದಾರೆ. ನಾವು ಟೌನ್ನಲ್ಲಿ 160 ರೂಪಾಯಿ ಫಾರಂ ಕೋಳಿ ಇದೆ, ನಾವು 150 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಅವೆಲ್ಲ ಕಥೆಗಳು ಬೇಡ, ನಾವು ಯಾವಾಗಲೂ ರೆಗ್ಯುಲರ್ ನಿಮ್ಮ ಹತ್ರನೇ ತಗೊಳ್ಳೋದು. ಈಗ ನೋಡ್ರಿ, 30 ರೂಪಾಯಿ ಕಡಿಮೆ ಅಂತಂದರೆ ಈಗ ಬೇಡ, 20 ರೂಪಾಯಿ ಕಡಿಮೆ ಮಾಡ್ಕೊಳ್ರಿ. 460 ಅಲ್ವಾ, ಈಗ 20 ರೂಪಾಯಿ ಕಡಿಮೆ ಅಂತಂದರೆ ಸೀದಾ 400 ರೂಪಾಯಿ ಆಗುತ್ತೆ. 400 ರೂಪಾಯಿ ತಗೊಳ್ರಿ. ಅಯ್ಯೋ ಕರಿಯಪ್ಪ ಅಣ್ಣ, ತುಂಬಾಗೆ ಲಾಸ್ಗೆ ಆಗ್ತದೆ. ಎಂಥದ್ದು ಇಲ್ಲ, 430 ಕೊಡ್ರಿ ಹೋಗ್ಲಿ. ಸಾಹೇಬ್ರೆ ಸುಂದರಿ ಅತ್ಲಾಗೆ, ಯಾವಾಗ ಹಿಂಗೆ ಮಾಡ್ತೀರಾ ನೀವು? ಸುಮ್ಮನೆ ಇಟ್ಕೊಳ್ರಿ 400 ರೂಪಾಯಿನ, ಎಂಜಾಯ್. ತಗೊಳ್ರಿ ಸಾಹೇಬ್ರೆ, ತಗೊಳ್ರಿ 400 ರೂಪಾಯಿ ಐತೆ, ಎಣಿಸ್ಕೊಳ್ರಿ. ಕರಿಯಪ್ಪ ಅಣ್ಣ, ನಮಗೆ ಸಿಕ್ಕಾಪಟ್ಟಾಗೆ ಲಾಸ್ ಅಣ್ಣ. ನೀವು ಪ್ರತಿ ಸರಿ ಯಾವಾಗಲೂ ಬಂದ್ರೂ ಹಿಂಗೆ ಮಾಡ್ತೀರಪ್ಪ ನೀವು. 30-40 ರೂಪಾಯಿ ಕಡಿಮೆನೇ ಕೊಟ್ಟು ಹೋಗ್ತೀರಾ. ಬೇರೆ ಕಸ್ಟಮರು ನೋಡ್ಕೊಂಡ್ರೆ ಇದೇ ಆಟ ಹಿಡಿತಾರೆ. ಬೇರೆ ಕಸ್ಟಮರ್ದು ಮುಂದೆ ನೀವು ಹಿಂಗೆ ಮಾಡಬೇಡ್ರಿ ನೀವು. ಸುಮ್ಮನೆ ಸಾಹೇಬ್ರೆ, ನಾವು ರೆಗ್ಯುಲರ್ ಕಸ್ಟಮರು, ಯಾವಾಗ ನೋಡ್ರು ನಿಮ್ಮ ಅಂಗಡಿಗೆ ಬರ್ತೀವಿ, ಬೇರೆ ಅಂಗಡಿಗೆ ಹೋಗೋದೇ ಇಲ್ಲ ನೀವು. ನಮ್ಗೆ ಇಷ್ಟು ಕಡಿಮೆ ಮಾಡದೆ ಹೋದ್ರೆ ಹೆಂಗ್ರಿ? ಸುಮ್ಮನೆ ಅತ್ಲಾಗೆ ಎಂಜಾಯ್ ಮಾಡ್ರಿ. ಸಂಜೆ ಮನೆ ಕಡೆ ಬರ್ರಿ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಸರಿ ಆಯ್ತು ಬಿಡ್ರಿ ಅಣ್ಣ ಕರಿಯಪ್ಪ ಅಣ್ಣ, ಹೋಗ್ತೀವಿ. ಕೋಳಿ ಮಟನ್ಗೆ ತಿನ್ಬಿಟ್ಟು ಹೆಂಗಿದೆ ಅಂತ ಫೋನ್ ಮಾಡಿ ಹೇಳ್ರಿ. ಸರಿ ಕಣ್ರಿ ಸಾಹೇಬ್ರೆ, ಆಯ್ತು. ಆಮೇಲೆ ಆ ಬೈಲರ್ ಕೋಳಿದು ಮಾಂಸ ಕೊಟ್ಟಿನಲ್ಲ, ಹಗಲೆಲ್ಲ ಕೈ ಆಡ್ಬಿಡ್ರಿ. ತುಂಬ ಕೈ ಆಡ್ಬಿಟ್ರೆ ಕದ್ರಕೊಂಡ್ಗೆ ಹೋಗ್ಬಿಡುತ್ತದೆ. ನನಗೆ ಗೊತ್ತು ನೀವು ಹಿಂಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ನಾವು ಯಾವಾಗಲೂ ಕದ್ರಕೊಂಡು ಆಗಕ್ಕೆ ಮಾಡಲ್ಲ. ಯಾವಾಗಲೂ ಸೌಟ್ ಆಡ್ತಾನೆ ಇರಲ್ಲ ನಾವು. ಚೆನ್ನಾಗಿ ಕುದಿಸ್ಬಿಟ್ಟು ಇಳಿಸ್ಬಿಡ್ತೀವಿ ನಾವು. ಸರಿ ಆಯ್ತು ಕಣ್ರಿ ಸಾಹೇಬ್ರೆ, ಮತ್ತೆ ಸಿಗೋಣ, ಬಾಯ್. ಈ ಕರಿಯಪ್ಪ ಅಣ್ಣ ಇದಾರಲ್ಲ, ಚೌಕಾಸಿಗೆ ಮಾಡೋದ್ರಲ್ಲಿ ನಂಬರ್ಗೆ 1. ನೋಡ್ರಿ ಅತ್ತೆ, ಕರಿಯಪ್ಪನವರು ಕೋಳಿ ಕೊಯ್ಸ್ಕೊಂಬರ್ರಿ ಅಂತ ಹೇಳ್ಬಿಟ್ಟು ಹೇಳಿ 2 ಗಂಟೆ ಆಯ್ತು ಹೋಗಿ. ಇನ್ನೂ ಬಂದಿಲ್ಲ. ನಮ್ದು ಆಲೆ ಬೆಳ್ಳುಳ್ಳಿ ಸುಲ್ದು ಖಾರ ಮಸಾಲೆನ ನಡ್ಕೋಬೇಕತ್ಲಾಗೆ, ಅವ್ರು ಆಲೆ ಒಂಚೂರು ವಿಷಯ ಹಾಕೋಣ ಅಂತ ಇನ್ನೂ ಬಂದೇ ಇಲ್ಲ ಅತ್ಲಾಗೆ. ಕಣಮ್ಮ, ಯಾವಾಗಲೂ ನನಗೆ ಮಾಡ್ತೇನೆ ಅತ್ಲಾಗೆ. ನನಗಂತೂ ಹೇಳಿ 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 ಸಾಕಾಗ್ಬಿಟ್ಟಿದ್ದೀನಿ. ಇನ್ನು ಕೋಳಿ ಅಂಗಡಿಗೆ ರಶ್ ಗಿಶ್ ಆಗೈತೇನೋ. ಹಬ್ಬ ಮುಗಿದೋಯ್ತಲ್ಲ, ಎಲ್ಲರೂ ಬಂದಿರ್ತಾರೆ, ಹಂಗಾಗಿ ಸ್ವಲ್ಪ ರಶ್ ಇರ್ಬೋದು, ಅದಕ್ಕೆ ತಡವಾಗಿರ್ಬೋದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಯಾವ ರಶ್ ಇರಲ್ಲ ಕಂಡ್ರೈತೆ. ಕರಿಯಪ್ಪನವ್ರು ಹೋಗ್ಬಿಟ್ರೆ ಸಾಹೇಬ್ರು ಎಲ್ಲರಿಗಿನ ಮುಂಚಿತವಾಗಿ ಕಟ್ ಮಾಡಿ ಕಳಿಸ್ಬಿಡ್ತಾರೆ. ಏನು ಗೊತ್ತೇ, ಅದು ಇದು ಮಾತಾಡ್ಕೊಂಡು ನಿಂತಿರುತ್ತೆ, ಹಂಗಾಗಿ ಆ ಸಾಹೇಬ್ರು ಸ್ವಲ್ಪ ಲೇಟ್ ಮಾಡ್ತಾರೆ. ಇಲ್ಲೇ ಬಿಡ ಮಾತ್ಲಾಗೆ, ಹೆಂಗ ಹೋಗಿದಾನೆ, ನಿಧಾನಕ್ಕೆ ಬರಲಿ ಹೇಳು. ನಿಧಾನಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅತ್ಲಾಗೆ. ನಿಧಾನಕ್ಕೇನು ಮಾಡೋದು ಬೇಡ, ನಾನು ಬಂದಿದ್ದೀನಿ. ಇನ್ನೇನು ವಿಜಲ್ ಹೊಡೆದ್ರಿ, ಸಾಂಬಾರು ಮಾಡ್ರಿ, ಮುದ್ದೆ ಮಾಡಿ ಅನ್ನ ಮಾಡ್ಕೊಂಡು ಮಟೆ ಸುಲ್ಕೊಂಡು ಊಟ ಮಾಡ್ತಿರೋದೆ. ಇಷ್ಟೊತ್ತೇನೆಲ್ಲ ಮಾಡ್ತಿದ್ದೆ ನೀನು? ನಾವು ಅವಾಗಲಿಂದ ಬೆಳ್ಳುಳ್ಳಿ ಈರುಳ್ಳಿ ಸುಲ್ಕೊಂಡು ಸೋಸ್ಕೊಂಡು ಕೂತಿದ್ದೀವಿ ನಾವು. ಇನ್ನು ಎಷ್ಟೊತ್ತಿಗೆ ಮಾಡಬೇಕು? ಈಗ ಬಂದಿದ್ಯಾ? ಕೊಡಲಿ ಹೋಗಾಲೆ 3-4 ಗಂಟೆ ಆಯ್ತಪ್ಪ, ಈಗ ಬಂದಿದ್ಯಾ? ಹುಡುಗ ನೋಡು ಹೊಟ್ಟೆ ಹಸ್ಕೊಂಡು ಕೂತಾ ಇದ್ದಾನೆ. ಅವನಿಗೆ ಶೇಂಗಾ ಬೀಜ ಅಂತೆ ಖಾರ ಅಂತ ಕೊಟ್ಕೊಂಡು ನಾನು ಸುಧಾರಿಸಿದ್ದೀನಿ ಅತ್ಲಾಗೆ. ಯಾವ ನೋಡ್ರು ಬರೀ ಕತೆ ಹೊಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಬೇರೆ ಓದಕ್ಕೂ ಬರೀ ಇದಾಯ್ತಪ್ಪ ಅತ್ಲಾಗೆ. ಒಂದು ದಿವಸಕ್ಕನ ಬೇಗ ಹೋಗಿ ಬೇಗ ಬರಲಿಲ್ಲ ಅತ್ಲಾಗೆ. ಕೊಡ್ರಿ, ಬೇಗ ಸಾಂಬಾರು ಮಾಡ್ಬೇಕು, ನಾವು ಟೈಮ್ ಆಯ್ತು. ತಾಳಮ್ಮ, ಏನಾರ ಮಾಡ್ತಾನೆ ನೀನು. ಅಲ್ಲಿ ಇವಾಗ ಹಬ್ಬದ ದಿವಸ ಆಗಿರೋದ್ರಿಂದ ಅಯ್ಯೋ 1-2 4-5 ಜನ 7-8 ಜನ ಕ್ಯೂವು. ಅದರಲ್ಲಿ ಸಾಹೇಬ್ರು ನಮಗೇನೋ ಗೊತ್ತಿರೋದ್ರಿಂದ ಮೆತ್ತಗೆ ಫೋನ್ ಮಾಡಿ ಹೇಳಿದೆ, ಟಕ್ಕಂತ ಕಟ್ ಮಾಡಿ ಹುಡುಗನ ಕೈಲಿ ಹಿಂದ್ಗಡೆ ಹಾಸಿ ಕೊಟ್ಟು ಕಳಿಸೋರು ನಮಗೆ. ಹಂಗಾಗಿ ಇಷ್ಟೊತ್ತು ಆಯ್ತಮ್ಮ. ಇನ್ನು ನಾವು ಕ್ಯೂಗೆ ಅಲ್ಲಿ ನಿಂತ್ಕೊಂಡಿದ್ದಿದ್ರೆ ಇನ್ನೂ 1 ಗಂಟೆ ಆದರೂ ನಾವು ಬರೋಕ್ಕಾಗ್ತಿರ್ಲಿಲ್ಲ. ಸರ ಮಾಡೋವಂತೆ ನಡಿ. ಎಲ್ಲ ಸುಲ್ಕೊಂಡಿದ್ರ ಮಿಕ್ಸಿಯಾಗಿ ಜರ್ರನ್ಸಿ ಮಾಡಿಬಿಡ್ರಿ. ಬೈಲಾರ್ ಕೋಳಿ 1 kg ತಂದಿದ್ದೀನಿ, ಅದನ್ನ ರೋಸ್ಟ್ ಮಾಡಿರಿ. 2 kg ಫಾರಂ ಕೋಳಿ ತಂದಿದ್ದೀನಿ, 5-6 ವಿಜಲ್ ಹೊಡಿಸಿ ಚೆನ್ನಾಗಿ ಸಾಂಬಾರು ಮಾಡಿರಿ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಮೊಟ್ಟೆನೂ ತಂದಿದ್ದೀನಿ, ಮೊಟ್ಟೆ ಹಾಕೊಂಡು ಬೇಯಿಸ್ಬಿಟ್ಟು ಊಟ ಮಾಡೋಣ. ಈ ದಸರಾ ಹಬ್ಬಕ್ಕೆ ಒಳ್ಳೆ ಚೆನ್ನಾಗಿ ಹಬ್ಬ ಮಾಡಿದ್ದೀವಿ. ಹೊತ್ತಿಗೆ ಕೋಳಿನ ತಂದು ಕೊಟ್ಬಿಟ್ಟಿನಿ.
ಚೆನ್ನಾಗಿ ಅಡುಗೆ ಮಾಡ್ರಿ, ಖಾರ ಮಸಾಲೆ ಹಾಕ್ಬಿಟ್ಟು. ರಾಗಿ ಮುದ್ದೆನೇ ಮಾಡ್ಬೇಕಮ್ಮ, ರಾಗಿ ಮುದ್ದೆನೇ ಮಾಡ್ಬೇಕು. ಒಂಚೂರು ಅನ್ನ ಹಾಕಿ ಮಾಡ್ರಿ. ಬರೇ ಹಿಟ್ಟು ಅಂತ ಮಾಡಿದ್ರೆ ಊಟನೇ ಮಾಡೋಕ್ಕಾಗಲ್ಲ. ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ಬಿಟ್ಟು ಮಾಡ್ರಿ. ಉಂಡ್ಬಿಟ್ಟು ಮಧ್ಯಾಹ್ನಕ್ಕೆ ಮಲ್ಕೊಳ್ಳೋದು ಬೇಡ ಅತ್ಲಾಗೆ. ನಾನು ಹೋಗಿ ಒಂದು 90 ಹಾಕೊಂಡು ಬರ್ತೀನಿ. ನಾನು ಉಂಡು ಊಟ ಮಾಡಿಬಿಟ್ಟು ಸಂಜೆ 5 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ. ಮತ್ತೆ ತಿರ್ಗಾ ಮಾರನೇ ದಿವಸನೇ ಎದ್ದೇಳೋದು ನಾನು. ನೋಡ್ರಿ, ಸರ 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 ಮಾಡ್ರಿ. ಇಂಥ ಮಾತುಗಳು ಏನು ಕಡಿಮೆ ಇಲ್ಲ ನೀನು. ಏನು ಕುಡಿಯೋದು ಏನು ಬೇಡ ನೀನು. ಅಚ್ಚುಕಟ್ಟಾಗಿ ಮಾಡಿಡ್ತೀವಿ, ಊಟ ಮಾಡ್ಬಿಟ್ಟು ಮಲ್ಕ. ಕುಡ್ಕೊಂಡ್ ಬರೋದು ಮಾಡಬೇಡ ನೋಡು. ನಮಗೆ ಸಾಕಾಗೋಗ್ಬಿಟ್ಟೈತೆ ಅತ್ಲಾಗ. ಸುಧಾರಿಸಿ. ಯಾಕ ನಾನು ಹೊಟ್ಟೆ ಉಳಿಸಿ ಹಂಗೆ ನೀನು. ಮಾತ್ರ ಬರ್ಬೇಡಪ್ಪ. ನಮಗೆ ಮರ್ಯಾದೆ ಕಳ್ಕೊಂಡು ಸಾಕಾಗ್ಬಿಟ್ಟೈತೆ ಅತ್ಲಾಗೆ. ಕುಡಿಬೇಡಪ್ಪ. ಒಳ್ಳೆ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀವಿ, ಊಟ ಮಾಡ್ಬಿಟ್ಟು ಮಲಿಕ. ನೋಡ್ರಿ, ನಿಮ್ಮೂರಲ್ಲೂ ಈ ರೀತಿ ಕೋಳಿ ಮಾಂಸನ ಸಾಂಬಾರು ಮಾಡ್ರಿ ಅಂತ ತಂದ್ಕೊಟ್ಬಿಟ್ಟು ಎಣ್ಣೆ ಹೊಡೆಯೋರು ನಿಮ್ಮನೇಲಿ ಇದ್ದಾರಾ? ಹಾಗಾದ್ರೆ ಕಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೇನೆ ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮರಿಬೇಡ್ರಿ.